ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಪ್ಪ ಇವತ್ತಿನ ಲಾಗು ಅಂದರೆ ಬೆಣ್ಣೆಯಿಂದ ಯಾವ ರೀತಿ ತುಪ್ಪ ಮಾಡೋದು ಅಂತ ತೋರ್ಸೋಣ ಅಂತ ಬಂದಿದ್ದೀನಿ. ಬನ್ನಿ ಇವತ್ತಿನ ಲಾಗ್ ಯಾವ ಥರ ಇರುತ್ತೆ ನೋಡ್ಕೊಂಡು ಬರೋಣ. ತುಪ್ಪ ಮಾಡೋದೇನು ಟೈಮ್ ಆಗೋಲ್ಲ, ಪಿಕ್ಕಾಗೆ ಮಾಡ್ಕೋಬೋದು. ಬನ್ನಿ ಯಾವ ರೀತಿ ಅಂತ ಹೇಳ್ತೀನಿ. 1/4 kg ಬೆಣ್ಣೆಗಾಗೋಷ್ಟು ನಾನು ತೊಗೊತಾ ಇರೋದು ತುಪ್ಪ ಮಾಡೋದಕ್ಕೆ. 1 ಸ್ಪೂನ್ ಮೆಂತ್ಯ, 4 ಲವಂಗ, ಒಂದೇ ಒಂದು ಕಾಳು ಮೆಣಸು, ಅರ್ಧ ಏಲಕ್ಕಿ ಇಷ್ಟನ್ನು ತಗೊಂಡು ಚೆನ್ನಾಗಿ ಹುರ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ಬಟ್ ಅದರಲ್ಲಿ ಆ ಪೌಡ್ರಲ್ಲಿ ಅರ್ಧ ಪೌಡ್ರ್ ಹಾಕಬೇಕು, ಜಾಸ್ತಿ ಹಾಕಬಾರ್ದು. ನಾನೇನು ಅಷ್ಟು ತಗೊಂಡಿದ್ದೆ ಅದರಲ್ಲಿ ನಾನು ಪೌಡ್ರ್ ಮಾಡಿದ್ನಲ್ಲ, ಅದರಲ್ಲಿ 1/4 ಭಾಗ ಆಗೋಷ್ಟು ಪೌಡ್ರ್ ಹಾಕಿದ್ದೀನಿ ಅಷ್ಟೇ. ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ತುಪ್ಪ ಚೆನ್ನಾಗಿ ಕುದಿಸ್ಕೋಬೇಕು. ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂತಂದರೆ ತುಪ್ಪ ಮಾಡೋಕ್ಕೆ ಒಂದೇ ಒಂದು ಕಲ್ಲುಪ್ಪು, ಚಿಕ್ಕದು 1 ರಿಂದ 2 ಚಿಕ್ಕದು ಕಲ್ಲುಪ್ಪು, ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ ಮೆಂತ್ಯ, ಲವಂಗ, ಕಾಳುಮೆಣಸು, ಏಲಕ್ಕಿ ಅದ್ರದ್ದು ಪೌಡ್ರು, ವೀಳ್ಯದೆಲೆ, ಒಂದೇ ಒಂದು ಪೀಸ್ ಬೆಳ್ಳುಳ್ಳಿ, ಇಷ್ಟು ಬೇಕಾಗುತ್ತೆ. ವೀಳ್ಯದೆಲೆ ಯಾವಾಗಿದ್ರೂ ತೊಟ್ಟಿರುತ್ತಲ್ಲ ಆ ಮುಂದಿನ ಭಾಗ ಒಂಚೂರು ಮುರ್ಕೊಳ್ಳಿ, ಓಕೆನಾ. ಫಸ್ಟು ನೀವು ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಬಾಣಲಿಗೆ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಕುದಿಸಿ, ಅಂದರೆ ಒಂದು 2 ಮಿನಿಟ್ಸ್ ಕುದಿಸಿ, ಜಾಸ್ತಿ ಕುದಿಸೋಕೆ ಹೋಗ್ಬಿಡಿ, ಓಕೆನಾ. ನೆಕ್ಸ್ಟ್ ನೋಡಿ ಚೆನ್ನಾಗಿ ಕುದೀತಾ ಇದೆ. ಅದೇ ನಾವೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ವಿ ಅದನ್ನು ಹಾಕ್ಕೊಳ್ಳೋಣ. ಏನಪ್ಪ ಅಂತಂದರೆ ಮೆಂತ್ಯ, ಕಾಳುಮೆಣಸು, ಲವಂಗ ಮತ್ತು ಏಲಕ್ಕಿ ಇಷ್ಟನ್ನು ಹುರಿದು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ 1/4 ಟೇಬಲ್ ಸ್ಪೂನ್ ಪೌಡ್ರು, ಒಂದೇ ಒಂದು ಪೀಸ್ ಬೆಳ್ಳುಳ್ಳಿ, ಟೇಬಲ್ ಸ್ಪೂನ್ ಅರಿಶಿನ, ಚೂರು ಉಪ್ಪು, ಓಕೆನಾ. ಉಪ್ಪು ತೋರಿಸಿದ್ದೀನಲ್ಲ ಅಷ್ಟೇ ಹಾಕಿ, ಅಷ್ಟೇ ಮೆನ್ಷನ್ ಮಾಡಿದ್ದೀನಿ ನೋಡಿ. ಅಷ್ಟನ್ನು ಹಾಕಿಬಿಟ್ಟು 1 ನಿಮಿಷ ಚೆನ್ನಾಗಿ ಕುದಿಸಿ, ಅದಾದ ನಂತರ ವೀಳ್ಯದೆಲೆ ಏನು ತೊಗೊಂಡಿದ್ವಿ ಅಷ್ಟನ್ನು ಚೆನ್ನಾಗಿ ಕ್ರಷ್ ಮಾಡಿ, ಇಲ್ಲ ಅಂತಂದರೆ ಚಾಕುಲಿ ಪೀಸ್ ಮಾಡಿಬಿಟ್ಟು ಕಟ್ ಮಾಡಿ ಹಾಕಿ. ಅದು ಚೆನ್ನಾಗಿ ಕುದ್ದ ನಂತರ ನೊರೆ ಬಿಟ್ಕೊಳುತ್ತೆ. ಈ ಥರ ನೊರೆ ಬಿಟ್ಕೊಂಡಿದೆ ಅಂತಂದರೆ ತುಪ್ಪ ಆಗಿದೆ ಅಂತ. ಹಂಗೂ ಒಂದು ವೇಳೆ ನಿಮಗೆ ತುಪ್ಪ ಆಗಿದೆ ಯಾವ ಥರ ಕನ್ಫರ್ಮ್ ಮಾಡ್ಕೊಳ್ಳೋದು ಅಂತಂದರೆ ಒಂಚೂರು ನೀರು ತಗೊಂಡು ಚಿಮ್ಮಿಸ್ದಾಗ ಅದೇನಾಗುತ್ತೆ ಅಂದರೆ ಚಟ್ರು ಅಂತ ಸೌಂಡ್ ಬರುತ್ತೆ ನೋಡಿ. ಈಗ ನೋಡಿ ಈ ರೀತಿ ನೀರು ಚಿಮ್ಮಿಸ್ದಾಗ ಈ ಥರ ಸೌಂಡ್ ಬರುತ್ತೆ. ಈಗ ನೋಡಿ ತುಪ್ಪ ಆಗಿದೆ ಅಂತ. ಇದನ್ನು ಅರ್ಧ ಗಂಟೆ ಇಲ್ಲ 1 ಗಂಟೆ ಬಿಟ್ಬಿಡಿ ತಣ್ಣಗಾಗೋಕ್ಕೆ. ಅದಾದಮೇಲೆ ತುಪ್ಪ ಯಾವ ರೀತಿ ಬರುತ್ತೆ ನೋಡಿ ನೀವೇ. ನೋಡಿ ಅರ್ಧ ಗಂಟೆ ಬಿಟ್ಬಿಟ್ಟಿದೆ, ಈ ಥರ ಬಂದಿದೆ ತುಪ್ಪ, ಚೆನ್ನಾಗಿದೆ. ಅದನ್ನು ಒಂದು ಸ್ಟೀಲ್ ಬಾಕ್ಸಿಗೆ ಸೋಸ್ಕೊತಿದ್ದಾರೆ ನಮ್ಮಮ್ಮ. ಚೆನ್ನಾಗಿ ಸೋಸ್ಕೊಂಡು ಸ್ಟೋರ್ ಮಾಡಿ ಇಟ್ಕೊತಾರೆ. ನನಗಂತೂ ತುಪ್ಪ ಅಂದರೆ ತುಂಬಾ ಇಷ್ಟ ಗೈಸ್. ನೋಡಿ ತುಪ್ಪ ಸೋಸ್ಕೊಂಡ ನಂತರ ಈ ಥರ ಉಳಿದಿರುತ್ತೆ ತಳದಲ್ಲಿ. ಇದನ್ನು ನಾವು ಬಿಸಾಕಲ್ಲ, ಅನ್ನ ಇರುತ್ತಲ್ಲ ಅನ್ನದ ಜೊತೆ ಕಲಿಸ್ಕೊಂಡು ತಿಂತೀವಿ. ಬಿಕಾಸ್ ಏನಕ್ಕೆ ಅಪ್ಪ ಅಂದರೆ ಅದು ಹೆಲ್ತಿ ಫುಡ್ಡೇ, ಅದು ಶಕ್ತಿ ಇರೋವಂಥ ಫುಡ್ಡು. ಅದರಲ್ಲಿ ಏನಕ್ಕೆ ಅಂತಂದರೆ ಅದರಲ್ಲಿ ಮೆಂತ್ಯ, ಕಾಳುಮೆಣಸು ಎಲ್ಲ ಹಾಕಿರ್ತಾರೆ ಅಲ್ವಾ. ಸೊ ಅದು ಹೆಲ್ತಿ ಫುಡ್ಡೇ ಅಂತಲೇ ಹೇಳ್ಬೋದು. ನಾವಂತೂ ಅದನ್ನು ಬಿಸಾಕಲ್ಲ, ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡು ತಿಂತೀವಿ. ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಮನೇಲಿ ಈ ರೀತಿ ತುಪ್ಪ ಮಾಡಿದಾಗ ಉಳ್ದಿರೋದನ್ನ ಬಿಸಾಕಕ್ಕೆ ಹೋಗಬೇಡಿ, ಈ ರೀತಿ ಮಾಡಿ ತಿನ್ನಿ ಒಂದ್ಸಲ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬರ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು.